Hi, my dear students. Welcome to Learn All in One. Today we are discussing the topic of income from salary. In that, the format we will discuss firstly. That is a computation of income from salary of Mr. Dash Dash for the assessment year 21-22. The basic salary, if they have been given, they will compulsory given in the exam problem. So if they have been given in the month means we need to convert into per annum. Okay, when they have been given means that is per month into 12, make it the 12. We will directly go for the annum, put it in the last column. We need to put the three columns. Okay, for the three columns. Next, DA is the dearness allowances per month into 12. If in case they will given per month, or they will say as a basic salary 2 months, 2 months basic salary, ಅವ್ರು ಏನಂತ ಹೇಳ್ಬೋದು, 2 months ಬೇಸಿಕ್ ಸ್ಯಾಲ್ರಿ ಅಂತ ಕೂಡ ಹೇಳ್ಬೋದು. ಸೊ 2 months ಬೇಸಿಕ್ ಸ್ಯಾಲ್ರಿ ಅಂತ ಹೇಳಿದಾಗ ಪರ್ ಮಂತಿಗೆ ಬೇಸಿಕ್ ಸ್ಯಾಲ್ರಿ ಎಷ್ಟಿರುತ್ತೋ ಅದಕ್ಕೆ ಇಂಟು ಮಾಡಿಕೊಂಡು ಇಂಟು 2ನೋ ಇಂಟು 3ನೋ ದೇ ವಿಲ್ ಸೇಸ್ ಕ್ಲಿಯರ್ಲಿ ಇನ್ ದ ಪ್ರಾಬ್ಲಮ್ 2 months 3 months, that will become the DA. Okay, so that we need to take into consideration for the last column. Next, bonus also same, they will say in the percentage and per month as per the basic salary. DA ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೋ ಪರ್ಸಂಟೇಜ್ ಆದರೂ ಕೊಡ್ಬೋದು ಅಥವಾ ಪರ್ ಮಂತ್ ಅಂತ ಕೂಡ ಹೇಳ್ಬೋದು ಬೋನಸ್ಸಲ್ಲಿ. ಸೊ ಇದನ್ನು ಕೂಡ ಡೈರೆಕ್ಟ್ ಲಾಸ್ಟ್ ಕಾಲಮಲ್ಲಿ ತೊಗೋಬೇಕು. ಕಮಿಷನ್ ಆನ್ ದ ಸೇಲ್ಸ್ ಮೇಲೆ ಇರ್ತದೆ, ಕೊಟ್ಟರೆ ನಾವು ಡೈರೆಕ್ಟಾಗಿ ಕಮಿಷನನ್ನು ತೊಗೋಬೇಕು. ನೆಕ್ಸ್ಟ್ ಆ್ಯಂಡ್ ಅದರ್ ಅಲೋಯನ್ಸಸ್ ಅಂತಂತೇಳಿ ಬಂದು ಅದರಲ್ಲಿ ಫಸ್ಟ್ ಒನ್ ಎಜುಕೇಷನ್ ಅಲೋಯನ್ಸಸ್. ಓಕೆ, ಎಜುಕೇಷನ್ ಅಲೋಯನ್ಸಸ್ ರಿಸೀವ್ಡ್. ಎಷ್ಟು ಎಜುಕೇಷನ್ ಅಲೋಯನ್ಸಸ್ ಕೊಟ್ಟಿರ್ತಾರೋ ಅದನ್ನ ಏನು ಮಾಡಬೇಕು, ನಾವಿಲ್ಲಿ ತೊಗೋಬೇಕು. ವಿ ನೀಡ್ ಟು ಟೇಕನ್ ಹಿಯರ್ ಲೆಸ್ ಎಕ್ಸಾಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ ಲೆಸ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14. ಆ್ಯಕ್ಚುಯಲ್ ಎಜುಕೇಷನ್ ಅಲೋಯನ್ಸಸ್ ರಿಸೀವ್ಡ್. ಪ್ರಾಬ್ಲಮಲ್ಲಿ ಕೊಟ್ಟಿರೋದನ್ನು ಇಲ್ಲಿ ತೊಗೋಬೇಕು, ಅದೇ ಸೇಮ್ ಅಮೌಂಟನ್ನು ಕೂಡ ಮತ್ತೆ ಇಲ್ಲಿ ತೊಗೋಬೇಕು. ಬಿ ಈಸ್ ದ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂದರೆ ಎಜುಕೇಷನ್ ಅಲೋಯನ್ಸಸ್ಸು ಪರ್ ಚೈಲ್ಡು ಪರ್ ಮಂತಿಗೆ 100 rupees ಇರ್ತದೆ. ದಟ್ ಈಸ್ ಫಾರ್ ದ 2 ಚಿಲ್ಡ್ರನ್ಸ್. ಓಕೆ, ಅದು ಎರಡು ಚಿಲ್ಡ್ರನ್ಸ್ಗಳಿಗೆ ಇರ್ತದೆ. 100 rupees ಪರ್ ಮಂತ್ ಇಂಟು 12 ಇಂಟು 2 ಅಷ್ಟು ಚಿಲ್ಡ್ರನ್ಸ್ ಮ್ಯಾಕ್ಸಿಮಮ್ ಅಂದರೆ 2 ಚಿಲ್ಡ್ರನ್ಸಿಗೆ ಮಾತ್ರನೇ ಇಲ್ಲಿ ನಾವು ಕೊಡೋಕ್ಕೆ ಸಾಧ್ಯ. ದಿಸ್ ಈಸ್ ವಾಟ್ ದ ಮ್ಯಾಕ್ಸಿಮಮ್ ನಾವು ಕೊಡೋಕ್ಕೆ ಸಾಧ್ಯ. ಸೊ ದಟ್ 2400. ವಿಚ್ ಎವರ್ ಈಸ್ ಲೆಸ್ ಅಂದರೆ ಇದರಲ್ಲಿ ಯಾವುದು ಲೆಸ್ ಇರುತ್ತೋ, ಇವೆರಡು ಅಮೌಂಟ್ಸ್ಗಳಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವುದು ಲೆಸ್ ಇರುತ್ತದೋ ಆ ಅಮೌಂಟನ್ನು ಏನು ಮಾಡಬೇಕಾಗುತ್ತೆ, ನಾವಿಲ್ಲಿ ತೊಗೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಮೇಲ್ಗಡೆ ಬಂದಿರತಕ್ಕಂಥ ಅಮೌಂಟಲ್ಲಿ, ಹೌದಾ, ಆ್ಯಕ್ಚುಯಲ್ ರಿಸೀವ್ಡ್ ಏನಿರ್ತದೆ, ಎಜುಕೇಷನ್ ಅಲೋಯನ್ಸ್ ರಿಸೀವ್ಡ್ ಏನಿರ್ತದೆ ಅದರಲ್ಲಿ ಲೆಸ್ ಮಾಡಿಬಿಟ್ಟು ಬಂದಿರೋ ಅಮೌಂಟನ್ನು ನಾವು ಔಟ್ಸೈಡ್ ಕಾಲಮಲ್ಲಿ ಹಾಕ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ದ ಹಾಸ್ಟೆಲ್ ಅಲೋಯನ್ಸಸ್ ರಿಸೀವ್ಡ್. ಅವ್ರು ಕೊಟ್ಟಿರ್ತಾರೆ ಹಾಸ್ಟೆಲ್ ಅಲೋಯನ್ಸಸ್ಸನ್ನು ತೊಗೋಬೇಕು. ಅದನ್ನು ತೊಗೊಂಡು ಫಸ್ಟ್ ಕಾಲಮಲ್ಲಿ ಮಿಡಲ್ ಕಾಲಮಲ್ಲಿ ಹಾಕ್ಕೋಬೇಕು. ಲೆಸ್ ಎಕ್ಸಾಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14 actual hostel allowances received. Whatever you have been received, same amount we need to be put here. The maximum is per child 300 rupees. ನೋಡಿ, ಇಲ್ಲಿ ಹಾಸ್ಟೆಲ್ ಎಜುಕೇಷನ್ ಅಲೋಯನ್ಸಸ್ ಬಂದು 100 rupees, ಹಾಸ್ಟೆಲ್ ಅಲೋಯನ್ಸಸ್ ಬಂದುಬಿಟ್ಟು 300 rupees. ಸೊ 300 ಇಂಟು 12 ಇಂಟು 2 ವಿ ವಿಲ್ ಗೆಟ್ ದ 7200. ಸೇಮ್ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸಾಮ್ಟೆಡ್. ಇವೆರಡರಲ್ಲಿ ಯಾವುದು ಲೆಸ್ ಇರ್ತದೋ ಅದು ಎಕ್ಸಾಮ್ಟೆಡ್ ಇರ್ತದೆ. ಇದನ್ನು ಮಿಡಲ್ ಕಾಲಮಲ್ಲಿ ತೊಗೊತೀವಿ. ತೊಗೊಂಡ್ಬಿಟ್ಟು ಮೇಲ್ಗಡೆ ಹಾಸ್ಟೆಲ್ ಅಲೋಯನ್ಸಸ್ ಏನು ರಿಸೀವ್ ಮಾಡಿರ್ತೀವಿ ಆ ರಿಸೀವ್ ಮಾಡಿರ್ತಕ್ಕಂಥ ಅಮೌಂಟನ್ನು ಲೆಸ್ ಮಾಡಿಬಿಟ್ಟು ಔಟ್ರ್ ಕಾಲಮಲ್ಲಿ ಅಮೌಂಟನ್ನು ಹಾಕಬೇಕು. ಅದಾದ ನಂತರ ನೆಕ್ಸ್ಟ್ HRA, ಹೌಸ್ ರೆಂಟ್ ಅಲೋಯನ್ಸಸ್ ರಿಸೀವ್ಡ್. ಇಫ್ ಇನ್ ಕೇಸ್ ಯಾವುದೇ ಹೌಸ್ ರೆಂಟ್ ಅಲೋಯನ್ಸಸ್ ರಿಸೀವ್ಡ್ ಮಾಡಿದರೆ ಅದನ್ನು ಇಲ್ಲಿ ನಾವು ಕ್ಯಾಲ್ಕುಲೇಷನ್ಗೆ ತೊಗೋಬೇಕಾಗುತ್ತೆ. ಹೌಸ್ ರೆಂಟ್ ಅಲೋಯನ್ಸಸ್ ರಿಸೀವ್ಡ್ ಇದನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಪ್ರಾಬ್ಲಮ್ಸ್ಗಳಲ್ಲಿ. ಸೊ ವಿ ನೀಡ್ ಟು ಟೇಕ್ ಇಟ್ ಹಿಯರ್. ಮಿಡಲ್ ಕಾಲಮಲ್ಲಿ ಅಮೌಂಟ್ ತೊಗೋಬೇಕು. ಲೆಸ್ ಎಕ್ಸಾಮ್ಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A. ಆ್ಯಕ್ಚುಯಲ್ HRA ರಿಸೀವ್ಡ್. ಎಷ್ಟು ಆ್ಯಕ್ಚುಯಲ್ HRA ರಿಸೀವ್ಡ್ ಆಗಿದೆ ಅದನ್ನು ಫಸ್ಟ್ ಕಾಲಮಲ್ಲಿ ತೊಗೋಬೇಕು. ಬಿ ರೆಂಟ್ ಪೇಯ್ಡ್ ಮೈನಸ್ 10% ಆಫ್ ಸ್ಯಾಲ್ರಿ. ದ ಎನಿ ರೆಂಟ್ ಶುಡ್ ಬಿ ಪೇಯ್ಡ್ ಬೈ ದ ಎಂಪ್ಲಾಯರ್ ಇಟ್ ಸೆಲ್ಫ್ ಓನ್ಲಿ. ಇಲ್ಲಿ ಎಂಪ್ಲಾಯರೇ ಪೇಯ್ಡ್ ಮಾಡಿರಬೇಕು ಎಲ್ಲ ರೆಂಟನ್ನು. ಹಾಗಿದ್ರೆ ಮಾತ್ರ ಇದೇನಾಗಿರುತ್ತೆ, ಕ್ಯಾಲ್ಕುಲೇಷನಿಗೆ ಬರ್ತದೆ. ಇಫ್ ಎನಿ ರೆಂಟ್ ಈಸ್ ಪೇಯ್ಡ್ ಬೈ ದ ಎಂಪ್ಲಾಯಿ ವಿ ಶುಡ್ ನಾಟ್ ಟು ಟೇಕನ್ ಇನ್ ಟು ದ ಕನ್ಸಿಡ್ರೇಷನ್. ಇಲ್ಲಿ ಕನ್ಸಿಡ್ರೇಷನ್ಗೆ ತೊಗೊಳಕ್ಕೆ ಹೋಗಲ್ಲ. ಓಕೆ, ಸಬ್ಜೆಕ್ಟ್ ಟು ದ ಕಂಡೀಷನ್ಸ್ಗಳು ಕೆಲವೊಂದು ಸಾರಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ,
ಬ್ರ್ಯಾಕೆಟಲ್ಲಿ 10% ಆಫ್ ಸ್ಯಾಲ್ರಿ. ಸೊ 10% ಆಫ್ ಸ್ಯಾಲ್ರಿ ಮಾಡಬೇಕಂದ್ರೆ ವಿ ನೀಡ್ ಟು ಗೋ ಫಾರ್ ದ ಕ್ಯಾಲ್ಕುಲೇಷನ್ಸ್. ಹೌದಾ, ಕ್ಯಾಲ್ಕುಲೇಷನ್ ಫಾರ್ ದ ಸ್ಯಾಲ್ರಿ ಫಾರ್ HRA ಅಂತಂತೇಳಿ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗಬೇಕು. ವಿ ವಿಲ್ ಸಿ ಇಟ್ ಫರ್ದರ್. ಮುಂದ್ಗಡೆ ನಾನು ಹೇಳ್ತೀನಿ ಯಾವ ರೀತಿ ಕ್ಯಾಲ್ಕುಲೇಷನ್ನು 10% ಆಫ್ ಸ್ಯಾಲ್ರಿ ಅಂತ ಹೇಳಿ. ಬಂದಿರೋ ಅಮೌಂಟನ್ನು ತೊಗೋಬೇಕು. ಇದಾದ ನಂತರ ಇಲ್ಲಿ 40% ಆಫ್ ಸ್ಯಾಲ್ರಿ ಫಾರ್ ದ ಸ್ಮಾಲ್ ಸಿಟಿ, 50% ಆಫ್ ಫಾರ್ ದ ಬಿಗ್ ಸಿಟಿ. ಇಲ್ಲಿ ಬಿಗ್ ಸಿಟಿ ಅಂತ ಹೇಳಂದರೆ ನಿಮಗೆ ನೆನ್ಪಿಟ್ಕೊಳ್ಳಿ, ಬಿಗ್ ಸಿಟಿ ಅಂತಂದರೆ MCDK. ಓಕೆ, M ಮೀನ್ಸ್ ಮುಂಬೈ, C ಮೀನ್ಸ್ ಚೆನ್ನೈ, D ಮೀನ್ಸ್ ಡೆಲ್ಲಿ, K ಮೀನ್ಸ್ ಕೋಲ್ಕತ್ತಾ. ಈ 4 ಸಿಟಿಗಳು ಕೊಟ್ಟಾಗ ಮಾತ್ರ 50% ಆಫ್ ಸ್ಯಾಲ್ರಿ ತೊಗೊತೀವಿ. ಓಕೆ, ಇಲ್ಲೇನು 10% ಸ್ಯಾಲ್ರಿ ಮಾಡ್ಕೊಳ್ತೀವಿ, ಸ್ಯಾಲ್ರಿ ಏನು ಕ್ಯಾಲ್ಕುಲೇಷನ್ಸ್ ಮಾಡ್ಕೊತೀವಿ, ಅದೇ ಸ್ಯಾಲ್ರಿ ಅಮೌಂಟನ್ನು ಹಾಕ್ಬಿಟ್ಟು 50%. ಓಕೆ, MCDK ಇದ್ರಿಗಿನ ಮಾತ್ರ ನೆನ್ಪಿಟ್ಕೊಳ್ರಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ. ಸೊ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ ಇದ್ದರೆ ಮಾತ್ರ ಏನು ಮಾಡ್ತೀವಿ ನಾವು ತೊಗೊತೀವಿ. ಇವು ಮೂರರಲ್ಲಿ ವಿಚ್ ಎವರ್ ಈಸ್ ಲೆಸ್ ಈಸ್ ಎಕ್ಸಾಮ್ಟ್. ಅಂದರೆ ಇವು ಮೂರಲ್ಲಿ ಯಾವ್ದು ಲೆಸ್ ಇರುತ್ತೋ ಅದನ್ನೇನು ಮಾಡ್ತೀವಿ ನಾವು ಎಕ್ಸಾಮ್ಟ್ ಮಾಡ್ತೀವಿ. ಇದರಲ್ಲಿ ಮೇಲ್ಗಡೆ ತೊಗೊಂಡಿರೋ ಅಮೌಂಟನ್ನು ಲೆಸ್ ಮಾಡಿಬಿಟ್ಟು ಉಳ್ಕಿದ್ದನ್ನು ಔಟ್ರ್ ಕಾಲಮಲ್ಲಿ ತೊಗೊತೀವಿ. ಸೊ ನೆಕ್ಸ್ಟ್ ಬಂದು ಕನ್ವೀನಿಯನ್ಸ್ ಅಲಯನ್ಸಸ್ ಆರ್ ಟೂರ್ ಅಲಯನ್ಸಸ್ ಆರ್ ಟ್ರಾವೆಲಿಂಗ್ ಅಲಯನ್ಸಸ್. ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ, ಓನ್ಲಿ ವೆನ್ ಪ್ರೈವೇಟ್ ಯೂಸ್ ಆರ್ ಹಾಫ್ ಸ್ಪೆಂಟ್ ಆರ್ ಅನ್ಸ್ಪೆಂಟ್ ಈಸ್ ಗಿವನ್ ಅಂತಂತ ಹೇಳಿ. ಸೊ ಈ ರೀತಿ ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಾರೆ. ಅದೇನೇ ಇದ್ರೂ ಕೂಡ ಡೈರೆಕ್ಟ್ ಆಗಿಬಿಟ್ಟು ಔಟ್ರ್ ಕಾಲಮಲ್ಲಿ ಅಮೌಂಟನ್ನು ತೊಗೋಬೇಕು ಕನ್ವೀನಿಯನ್ಸ್ ಅಲಯನ್ಸಸ್ಗಳಿಗೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪರ್ಕ್ವಿಸಿಟ್ಸ್. ಇಟ್ ಮೀನ್ಸ್ ಇನ್ ದ ಸೆನ್ಸ್ ಆಫ್ ಎನ್ ಫೆಸಿಲಿಟೀಸ್. ಅದರಲ್ಲಿ ಟ್ಯಾಕ್ಸಬಲ್ ಪರ್ಕ್ವಿಸಿಟ್ಸ್ ಫಾರ್ ಆಲ್ ಎಂಪ್ಲಾಯೀಸ್ ಅಂತಕ್ಕಂಥದ್ದು. ಎಲ್ಲರಿಗೂ ಕೂಡ ಇದೇನಾಗಿರುತ್ತೆ, ಟ್ಯಾಕ್ಸಬಲ್ ಆಗಿರ್ತದೆ ಪರ್ಕ್ವಿಸಿಟ್ಸು. ಅದರಲ್ಲಿ ಫಸ್ಟಿಗೆ ಬಂದುಬಿಟ್ಟು RFA, ರೆಂಟ್ ಫ್ರೀ ಅಕಾಮಡೇಷನ್ ಅಂತ ಹೇಳಿ, ರೆಂಟ್ ಫ್ರೀ ಅಕಾಮಡೇಷನ್ಸ್ಗಳನ್ನು ಕೊಟ್ಟಿರ್ತಾನೆ. ಇದನ್ನು ಯಾರು ಪ್ರೊವೈಡ್ ಮಾಡಿರ್ತಾರೆ ಅಂದರೆ ಎಂಪ್ಲಾಯಿ ಹ್ಯಾಸ್ ಗೋಯಿಂಗ್ ಟು ಪ್ರೊವೈಡ್ ದ ಫೆಸಿಲಿಟೀಸ್ RFA ಟು ದ ಎಂಪ್ಲಾಯಿ. ವರ್ಕಿಂಗ್ ನೋಟ್ಗೆ ಹೋಗಬೇಕು. 15% ಆಫ್ ಸ್ಯಾಲ್ರಿ ಫಾರ್ ದ ಬಿಗ್ ಸಿಟೀಸ್, 10% ಆಫ್ ಸ್ಯಾಲ್ರಿ ಫಾರ್ ದ ಮೀಡಿಯಮ್ ಸಿಟೀಸ್, 7.5% ಸ್ಯಾಲ್ರಿ ಫಾರ್ ದ ಸ್ಮಾಲ್ ಸಿಟೀಸ್. ಸೊ ಬಿಗ್ ಸಿಟಿ ಅಂತಂದರೆ ಇಲ್ಲಿ ಮೋರ್ ದೆನ್ 25 lakh, 25 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರ್ತಕ್ಕಂಥ ಸಿಟಿಗೆ ಬಿಗ್ ಸಿಟಿ ಅಂತ ಹೇಳಿ ನಾವು ಇದನ್ನು ಕರಿತೀವಿ. ಅದೇ ರೀತಿ ಇಲ್ಲಿ 10% ಮೀಡಿಯಮ್ ಸಿಟಿ ಅಂತ ಹೇಳಂದರೆ, ಮೀಡಿಯಮ್ ಸಿಟಿ ಯಾವ ರೀತಿ ಇರುತ್ತಂದರೆ ಲೆಸ್ ದೆನ್ 25 lakh. ಓಕೆ, ಲೆಸ್ ದೆನ್ 25 lakh ಇರಬೇಕು, ಮೋರ್ ದೆನ್ 10 lakh ಇರಬೇಕು. ಹೌದಾ, ಮೋರ್ ದೆನ್ 10 lakh ಅಂದರೆ 25 ಲಕ್ಷದ ಒಳಗಡೆ 10 ಲಕ್ಷದ ಮೇಲ್ಗಡೆ ಇದ್ದರೆ ಇದಕ್ಕೆ 10%. ಸೊ ಇಲ್ಲಿ 10 ಲಕ್ಷದ ಒಳಗಡೆ ಇದ್ದರೆ ಲೆಸ್ ದೆನ್ 10 lakh ಇರಬೇಕು. ಲೆಸ್ ದೆನ್ 10 lakh ಇದ್ದರೆ 7.5% ಫಾರ್ ದ ಸ್ಮಾಲ್ ಸಿಟೀಸ್. ಇದು ಯಾವುದಕ್ಕಂದಾಗಿನ RFA ಕ್ಯಾಲ್ಕುಲೇಷನ್ಸ್ಗೆ ಇದು ಇಂಪಾರ್ಟೆಂಟ್. ಇವೆಲ್ಲ ಪರ್ಸೆಂಟೇಜ್ಗಳನ್ನು ನೆನ್ಪಿಟ್ಕೋಬೇಕು. ಅದರ ಜೊತೆಗೆ ದೇ ವಿಲ್ ಪ್ರೊವೈಡ್ ದ ಕಾಸ್ಟ್ ಆಫ್ ಫರ್ನಿಚರನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಕಾಸ್ಟ್ ಆಫ್ ಫರ್ನಿಚರನ್ನು ಆ್ಯಡ್ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ವ್ಯಾಲ್ಯೂ ಆಫ್ RFAನ ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ಕೊತೀವಿ. ವ್ಯಾಲ್ಯೂ ಆಫ್ RFA ನಮಗೆ ಸಿಕ್ಕ ನಂತರ ಇಲ್ಲಿ ಇಫ್ ಇನ್ ಕೇಸ್ ಹಿಯರ್ ದ ರೆಂಟ್ ಪೇಯ್ಡ್ ಬೈ ಎಂಪ್ಲಾಯಿ ಇಫ್ ಗಿವನ್. ಓಕೆ, ರೆಂಟ್ ಪೇಯ್ಡ್ ಬೈ ಎಂಪ್ಲಾಯಿ ಇಫ್ ಗಿವನ್, ವಿ ನೀಡ್ ಟು ಲೆಸ್ ಇಟ್. ಓಕೆ, ನಾವೇನು ಮಾಡಬೇಕು, ಇದರಲ್ಲಿ ಲೆಸ್ ಮಾಡಿ ಬಂದಿರೋದನ್ನು ಏನು ಮಾಡಬೇಕು, ಕೆಳಗಡೆ ತೊಗೋಬೇಕು. ಬಂದಿರೋದಕ್ಕೆ ಕೆಳಗಡೆ ತೊಗೊಂಡು ಆ್ಯಡ್ ಮಾಡ್ಕೋಬೇಕು, ಫರ್ನಿಚರನ್ನು ಆ್ಯಡ್ ಮಾಡಬೇಕು. 10% ಕಾಸ್ಟ್ ಆಫ್ ಫರ್ನಿಚರನ್ನು ಆ್ಯಡ್ ಮಾಡ್ತೀವಿ. ದಿಸ್ ಈಸ್ ದ ಕೇಸ್ ನಂಬರ್ 1. ಇಫ್ ಇನ್ ಕೇಸ್ ಎಂಪ್ಲಾಯರ್ ಪೇಡ್ ಮಾಡಿದರೆ, ಓಕೆ, ಇಲ್ಲಿ ಎಂಪ್ಲಾಯಿ ಅದನ್ನು ಎಂಪ್ಲಾಯರ್ ಪೇಡ್ ಮಾಡಿದರೆ, ಎಂಪ್ಲಾಯರ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್ ಏನಾದರೂ ಕೂಡ ಇದ್ದರೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ತೊಗೊತೀವಿ. ಓಕೆ, ವಿಚ್ ಎವರ್ ಈಸ್ ಲೆಸ್. ಸೊ ಇವೆರಡರೊಳಗಡೆ ಯಾವುದು ಲೆಸ್ ಇರ್ತದೋ ಅದನ್ನು ತೊಗೊಂಡು ಇಲ್ಲಿ ಹೊರಗಡೆ ಹಾಕ್ಕೊಂಡು ಇಲ್ಲಿ ಇದಕ್ಕೆ ಏನು ಮಾಡ್ತೀವಿ, ಕಾಸ್ಟ್ ಆಫ್ ದ ಫರ್ನಿಚರ್ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ವೆನ್ ದ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ಈಸ್, ವಿ ನೀಡ್ ಟು ಲೆಸ್ ಇಟ್. ಓಕೆ, ಸೊ ಎಂಪ್ಲಾಯರ್ ಪೇಡ್ ಮಾಡಿದರೆ ವಿಚ್ ಎವರ್ ಈಸ್ ಲೆಸ್, ಎಂಪ್ಲಾಯಿ ಪೇಡ್ ಮಾಡಿದರೆ ಲೆಸ್ಸು, ಎಂಪ್ಲಾಯರ್ ಪೇಡ್ ಮಾಡಿದರೆ ವಿಚ್ ಎವರ್ ಈಸ್ ಲೆಸ್. ಸೊ ದಿಸ್ ಈಸ್ ದ ಥಿಂಗ್ ವಿ ನೀಡ್ ಟು ಕನ್ಸಿಡರ್ ಇಟ್. ಇದನ್ನು ನೆನ್ಪಿಟ್ಕೋಬೇಕು ನಾವು. ಸೊ ವ್ಯಾಲ್ಯೂ ಆಫ್ RFA ಪ್ರಾಬ್ಲಮ್ ಮಾಡಬೇಕಾದ್ರೆ ಇದನ್ನು ಕೂಡ ಒಂದು ಅಡ್ಜಸ್ಟ್ಮೆಂಟನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ದಟ್ ಇದರಲ್ಲಿ ತೊಗೊಂಡು ಬಂದಿರತಕ್ಕಂಥದ್ದನ್ನು
ಔಟ್ರ್ ಕಾಲಮ್ಗೆ ಹಾಕಬೇಕು. ಯಾವುದಾದ್ರೂ ಒಂದು ಸಿಟಿ ಬರುತ್ತೆ, ಎಲ್ಲ ಸಿಟಿಗಳಿದರಲ್ಲಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ ವಿ ವಿಲ್ ಮೂವ್ ಹಿಯರ್. ಸೊ ಕನ್ಸೆಷನ್ ರೆಂಟ್ ಏನಾದರೂ ಕೂಡ ಕೊಟ್ಟಿದ್ರೆ, ಅಂದರೆ ಈಗ ರೆಂಟ್ ಪೇಡ್ ಮಾಡೋದ್ರೊಳಗಡೆ ಅದಕ್ಕೇನಾದರೂ ಕನ್ಸೆಷನ್ ಕೊಟ್ಟರೆ ಅದನ್ನು ಕೂಡ ಏನು ಮಾಡಬೇಕು, ಡೈರೆಕ್ಟಾಗಿ ತೊಗೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಆಬ್ಲಿಗೇಷನ್ಸ್ ಆಫ್ ಎಂಪ್ಲಾಯಿ ಪೇಡ್ ಬೈ ದ ಎಂಪ್ಲಾಯರ್. ಎನಿಥಿಂಗ್ ದ ಆಬ್ಲಿಗೇಷನ್ಸ್ ಈಸ್ ಆರ್ ಗೋಯಿಂಗ್ ಟು ಬಿ accepted ಬೈ ದ ಎಂಪ್ಲಾಯಿ. ಸೊ ಇವು ಯಾವ್ಯಾವು ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಪ್ರೊಫೆಷ್ನಲ್ ಟ್ಯಾಕ್ಸ್ ಆಗಿರ್ಬೋದು, ಕ್ಲಬ್ ಬಿಲ್ಸ್ ಆಗಿರ್ಬೋದು, ಪೇಡ್ ಬೈ ಕಂಪನಿ. So it should be, anything should be paid by the company, we should be taken into the outer column. Last column ಅಲ್ಲಿ ಏನು ಮಾಡ್ತೀವಿ, ಇದನ್ನು ಹಾಕ್ಕೊಂತೀವಿ. ಸೊ ಅಗೇನ್ ದ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್, ದ ಟ್ಯಾಕ್ಸಬಲ್ ಪರ್ಕ್ವಿಸಿಟ್ಸ್ ಫಾರ್ ಎ ಸ್ಪೆಸಿಫೈಡ್ ಎಂಪ್ಲಾಯೀಸ್. ಇದು ಸ್ಪೆಸಿಫೈಡ್ ಎಂಪ್ಲಾಯೀಸ್ಗಳಿರ್ತವೆ, ಎಲ್ಲ ಎಂಪ್ಲಾಯೀಸ್ಗಳಿಗೂ ಕೆಲವೊಂದು ಬೆನಿಫಿಟ್ಸ್ಗಳನ್ನು ಕೊಡೋಕ್ಕೆ ಬರಲ್ಲ. ಸೊ ದಟ್ ಸ್ಪೆಸಿಫೈಡ್ ಎಂಪ್ಲಾಯೀಸ್. ಸೊ ಕಾರ್ ಯೂಸ್ಡ್ ಫಾರ್ ಅದರ್ ಪರ್ಪಸ್. ಓಕೆಪ್ಪ, ಅದನ್ನು ನಿಲ್. ನಾವು ಬೇರೆ ಬೇರೆ ಪರ್ಪಸ್ಗಳಿಗೆ ಕಾರ್ಗಳನ್ನು ಯೂಸ್ ಮಾಡಿದ್ರೆ ವಿ ಆರ್ ಟೇಕನ್ ಇಂಟು ಆ್ಯಸ್ ಎ ನಿಲ್ ಅಂತ ಹೇಳಿ ತೊಗೊತೀವಿ. ಬಿ, ದ ಕಾರ್ ಯೂಸ್ಡ್ ಫಾರ್ ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಫುಲ್ ಅಮೌಂಟನ್ನು ಏನು ಮಾಡ್ತೀವಿ, ತೊಗೊತೀವಿ. ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ವಿ ನೀಡ್ ಟು ಟೇಕನ್ ಇಂಟು ಫಾರ್ ದ ಫುಲ್ ಅಮೌಂಟ್. ಸಿ, ಡೈರೆಕ್ಟಾಗಿ ತೊಗೊಂಡ್ಬಿಡ್ಬೇಕು. ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ, ಇಫ್ ಇನ್ ಕೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ದಟ್ ಕಾರ್ ಫಾರ್ ದ ಪ್ರೈವೇಟ್ ಪರ್ಪಸ್, ಇದನ್ನು ಫುಲ್ ಅಮೌಂಟನ್ನು ತೊಗೋಬೇಕು. ದ ಕಾರ್ ಯೂಸ್ಡ್ ಫಾರ್ ದ ಬೋತ್ ಆಫೀಸ್ ಆ್ಯಂಡ್ ಪರ್ಸ್ನಲ್ ಪರ್ಪಸ್. ಕಾರನ್ನು ಫಾರ್ ಬೋತ್, ಹೌದಾ, ಎರಡು ಪರ್ಪಸ್ಗಳಿಗೆ ಯೂಸ್ ಮಾಡಿದರೆ, ನಂಬರ್ 1, ಇಫ್ ದ ಎಕ್ಸ್ಪೆನ್ಸಸ್ ಪೇಡ್ ಬೈ ಎಂಪ್ಲಾಯರ್, ದ ಎಂಪ್ಲಾಯರ್ ಇನ್ ದ ಸೆನ್ಸ್ ಆಫ್ ಎನ್ ಎ ಕಂಪನಿ ಇನ್ ದ ಸೆನ್ಸ್ ಆಫ್ ಎನ್ ಎ ಓನರ್, ಪೇಡ್ ಬೈ ದ ಎಂಪ್ಲಾಯರ್. Big car amount is 2400 per month, 2400 per month into 12. This is the fix by the income tax department. 2400 into 12, that will become 28,800. Okay, 28,800 rupees. For a small car, 1800 rupees. For small car, 1800 rupees. This is into 12. This is 21,600. Okay, 21,600. This is the case which is all the expenses paid by the employer. And if all expenses paid by employee, all the expenses paid by employee means, for a big car this is 900 into 12, this is 10,800. For small car 600 into 12, this is 7,200. In the both the cases, okay, in the both the cases, it means the everything paid by the employer and everything paid by the employee. It means car used for the both personal and private users, in that sense the expenses paid by the employer ಇದನ್ನು ಕೊಟ್ಟಾಗಲೂ ಅಥವಾ ಇದನ್ನು ಕೊಟ್ಟಾಗಲೂ ಡ್ರೈವರ್ ಸ್ಯಾಲ್ರಿ ಈಸ್ ಫಿಕ್ಸ್, ದಟ್ ಈಸ್ 900. 900 ರೂಪಾಯಿ ಏನಾಗಿರುತ್ತೆ, ಇದು ಫಿಕ್ಸ್ ಆಗಿರುತ್ತೆ ಡ್ರೈವರ್ ಸ್ಯಾಲ್ರಿ, ಇದು ಚೇಂಜ್ ಆಗೋದಿಲ್ಲ. ಓಕೆ, ಉಳಿಕಿದ್ದು ಬಂದಿರೋದು ಅಮೌಂಟನ್ನು ಏನು ಮಾಡ್ತೀವಿ, ನಾವು ಹೊರಗಡೆ ತೊಗೊತೀವಿ. ಇನ್ ದ ಬೋತ್ ದ ಕೇಸಸ್, ಇನ್ ದ ಅಬೌವ್ ದ ಬೋತ್ ದ ಕೇಸಸ್ ಅಂತಂತೇಳಿ ಅಂದ್ಬಿಟ್ಟಿದ್ದೀನಿ. ನೆಕ್ಸ್ಟು, ಡೊಮೆಸ್ಟಿಕ್ ಸರ್ವೆಂಟು ಸ್ಯಾಲರಿ ಪೇಡ್ ಬೈ ದ ಕಂಪನಿ. ನಿಮ್ಮ ಮನೆಗೆ ಡೊಮೆಸ್ಟಿಕ್ ಸರ್ವೆಂಟ್ಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಹೇಳ್ತಕ್ಕಂಥದ್ದು ಫಾರ್ ಎನ್ ಸ್ಪೆಸಿಫೈಡ್ ಎಂಪ್ಲಾಯೀಸ್ ಅಂತದ್ದು. ಸ್ಪೆಸಿಫೈಡ್ ಎಂಪ್ಲಾಯೀಸಿಗೆ ಮಾತ್ರನೇ ಈ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಡೊಮೆಸ್ಟಿಕ್ ಸರ್ವೆಂಟ್ಸ್ ಅಂದರೆ ಸ್ವೀಪರು, ಕುಕ್ಕು, ಗಾರ್ಡ್ನರು, ವಾಚ್ಮ್ಯಾನು, ಚೌಕಿದಾರು, ಹೂಮ್ಸ್ ಎವರ್ ಗಿವನ್, ಅವ್ರನ್ನೆಲ್ಲರೂ ಅಮೌಂಟ್ ಪರ್ ಮಂತ್ ಕೊಟ್ಟರೆ ನಾವು ಇಂಟು ಎನಮಿ ಕನ್ವರ್ಟ್ ಮಾಡಿ ಔಟ್ರ್ ಕಾಲಮಲ್ಲಿ ತೊಗೋಬೇಕು. ನೆಕ್ಸ್ಟ್, ಗ್ಯಾಸ್ ಆ್ಯಂಡ್ ವಾಟರ್ ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ದ ಕಂಪನಿ, ಇದನ್ನು ಕೂಡ ಇಂಟು 12 ಮಾಡಿ ಔಟ್ರ್ ಕಾಲಮ್. ಕನ್ಸೆಷನ್ ಇನ್ ಸ್ಟೋರ್ಸ್ ಅಂತಕ್ಕಂಥದ್ದು, ಕಂಪನಿಯ ಸ್ಟೋರ್ಸ್ಗಳಲ್ಲಿ ಕನ್ಸೆಷನ್ ಕೊಟ್ಟರಿಗಿನ ಅದನ್ನು ಕೂಡ ತೊಗೊಂಡು ಔಟ್ರ್. ದ ಟೆಲಿಫೋನ್ ಫಾರ್ ಪರ್ಸ್ನಲ್ ಯೂಸ್ ಅಂತಕ್ಕಂಥದ್ದು, ಪರ್ಸ್ನಲ್ ಯೂಸಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಲಾಸ್ಟ್ ಕಾಲಮಲ್ಲಿ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್, ಸೊ ದಿಸ್ ಪಾರ್ಟ್ ಏನಿದೆ, ದ ಪ್ರಾಫಿಟ್ ಇನ್ ಲೀವ್ ಸ್ಯಾಲರಿ, ಲೀವ್ ಎಟ್ ಸ್ಯಾಲರಿ, ಇದರಲ್ಲಿ ಗ್ರ್ಯಾಚ್ಯುಟಿ, ಕಮ್ಯುಟೆಡ್ ಪೆನ್ಷನ್ನು, ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲರಿ. ದ ಮೋಸ್ಟ್ ಮೋರ್ ಆಲ್ ಟೈಮ್ ದಿಸ್ ಪೋರ್ಷನ್ ವಿಲ್ ಬಿ ನಾಟ್ ಗಿವನ್ ಇನ್ ದ ಎಕ್ಸಾಮಿನೇಷನ್ಸ್ಗಳಲ್ಲಿ ಈ ಪೋರ್ಷನ್ಸ್ಗಳನ್ನು ಕೊಡಲ್ಲ. ಸೊ ದಟ್ ಐ ಡೋಂಟ್ ವಾಂಟ್ ಟು ಗೋ ಫಾರ್ ದ ಎಕ್ಸ್ಪ್ಲನೇಷನ್, ಬಿಕಾಸ್ ದೀಸ್ ಆರ್ ಗೋಯಿಂಗ್ ಟು ಬಿ ಅಕ್ಕರ್ಸ್ ಫಾರ್ ದ 5 marks. ನಿಮಗೆ 5 marksಗಳಲ್ಲಿ ಏನಾಗುತ್ತೆ, ಇದು ಅಕ್ಕರ್ಸ್ ಆಗುತ್ತೆ. ಸೊ 9th one, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF. ಇನ್ ಕೇಸ್ ಎಕ್ಸಾಮ್ಸ್ಗಳಲ್ಲಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಟು RPF ಅಂತಂತಿದ್ರೆ, ವಿ ಶುಡ್ ನಾಟ್ ಟು ಟೇಕನ್ ಇನ್ ಟು ದ ಕನ್ಸಿಡರೇಷನ್.
anything should be paid by the employer only. Okay, if in case the employer or the company contribution is there in the problem means we should be taken into the consideration. Whatever the given amount we need to be put here, less exempt up to the 12% of salary. For this one we need to go for the calculation of salary. ಆರ್ ಪಿ ಎಫ್ಗೆ ಏನು ಮಾಡಬೇಕು, ಸಪ್ರೇಟಾಗಿ ಸ್ಯಾಲ್ರಿ ಕ್ಯಾಲ್ಕುಲೇಷನ್ಸು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇಮ್ ಆನ್ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್. ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಕೊಟ್ಟಿರ್ತಾರೆ. ಆರ್ ಪಿ ಎಫ್ ಅಂದರೆ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತಂತೇಳಿ. ಇಫ್ ಇನ್ ಕೇಸ್ ಎಸ್ ಪಿ ಎಫ್ ಕೊಟ್ರಿಗಿನ ಅದೇನಾಗಿರುತ್ತೆ, ದಟ್ ಈಸ್ ಎಕ್ಸಾಮ್ಟೆಡ್. ಯಾಕಂದ್ರೆಗಿನ ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್ ಅಂತಂತೇಳಿ ಕರಿತೀವಿ, ದಟ್ ಈಸ್ ಎಕ್ಸಾಮ್ಟೆಡ್. ಸೊ ಇಲ್ಲಿ ಫಸ್ಟ್ ಕಾಲಮಲ್ಲಿ ಇಂಟ್ರೆಸ್ಟನ್ನು ತೊಗೊತೀವಿ. ತೊಗೊಂಡ್ಮೇಲೆ ಲೆಸ್ ಎಕ್ಸಾಮ್ಟ್ ಅಪ್ ಟು ದ 9.5% ಆಫ್ ಗಿವನ್ ಇಂಟ್ರೆಸ್ಟ್. 9.5% ಆಫ್ ಗಿವನ್ ಇಂಟ್ರೆಸ್ಟ್ ಅನ್ಕೋ ಕೂಡ ಏನಾಗಿರುತ್ತೆ, ಎಕ್ಸಾಮ್ಟೆಡ್ ಇರ್ತದೆ. ಪ್ರಾಬ್ಲಮ್ಸ್ ಒಳಗಡೆ ನಿಮಗೆ ಅಮೌಂಟ್ ಕೊಟ್ಟು ಇಟ್ ಈಸ್ ಕಮ್ಸ್ ಅಂಡರ್ ದ ಗಿವನ್ ಪರ್ಸೆಂಟೇಜ್ ಅಥವಾ 9% ಅಥವಾ ಇಟ್ ಈಸ್ 9.5% ಅಂತ ಅಷ್ಟೇ ಕೊಟ್ಟಿದ್ರೆ ದಟ್ ಈಸ್ ಎಕ್ಸಾಮ್ಟೆಡ್. ಅದನ್ನು ತೊಗೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಅದು ಸೀಡಿಂಗ್ ಲಿಮಿಟ್ಗಿಂತ ಅಂದರೆ 9.5% ಒಳಗಡೆ ಇರೋದ್ರಿಂದ ಅದೇನಾಗಲ್ಲ, ಕ್ಯಾಲ್ಕುಲೇಷನ್ಸ್ಗೆ ಬರಲ್ಲ. ಓಕೆ, ಸೊ ದಟ್ಸ್ ವೈ 9.5ಕ್ಕಿಂತನೂ ಜಾಸ್ತಿ ಪರ್ಸೆಂಟೇಜ್ ಇದ್ದಾಗ ಮಾತ್ರ ಏನಾಗುತ್ತೆ, ಅಮೌಂಟು ಕ್ಯಾಲ್ಕುಲೇಷನ್ಸ್ಗೆ ಬರುತ್ತೆ, ಇಲ್ಲಾಂದರೆ ಅದು ಕ್ಯಾಲ್ಕುಲೇಷನ್ಸ್ಗೆ ಬರೋಲ್ಲ ಅಂತಕ್ಕಂಥದ್ದು ದ ಇಂಟ್ರೆಸ್ಟ್. ಅದಕ್ಕೆ ಹೇಳ್ತೀವಿ ಇಲ್ಲಿ ಫಾರ್ಮುಲಾ ಇದೆ, ಗಿವನ್ ಇಂಟ್ರೆಸ್ಟ್ ಇಂಟು 9.5% ಡಿವೈಡೆಡ್ ಬೈ ಗಿವನ್ ಪರ್ಸೆಂಟೇಜ್. ಪ್ರಾಬ್ಲಮ್ದಲ್ಲಿ ಕೊಡ್ತಾನೆ 14%, 15% ಈ ರೀತಿ ಕೊಟ್ಟಾಗ ಏನು ಮಾಡಬೇಕು, ಪ್ರಾಬ್ಲಮ್ಸನ್ನು ಮಾಡಬೇಕಾಗುತ್ತೆ. ಸೊ ದಟ್ ಗಿವನ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಳೋದು. ಇಲ್ಲಿ ಅಪ್ ಟು 9.5% ಸೀಡಿಂಗ್ ಲಿಮಿಟ್ಗಿಂತ ಜಾಸ್ತಿ ಇದ್ರಿಗಿನ ತೊಗೊಂಡು ಲೆಸ್ ಮಾಡಿಬಿಟ್ಟು ಔಟ್ರ್ ಕಾಲಮ್ಗೆ ಹಾಕ್ತಕ್ಕಂಥದ್ದು. ನೆಕ್ಸ್ಟ್ ರೀಇಂಬರ್ಸ್ಮೆಂಟ್ ಆಫ್ ಎನ್ ಮೆಡಿಕಲ್ ಬಿಲ್. ಸೊ ಈ ಮೆಡಿಕಲ್ ಬಿಲ್ ಏನಾಗುತ್ತೆ ಅಂತಂದರೆ, ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಕೊಟ್ಟಾಗ ಮಾತ್ರ ನಿಮಗೆ ಎಕ್ಸಾಮ್ಟ್ 15,000 ತನಕ ಎಕ್ಸಾಮ್ಷನ್ ಸಿಗುತ್ತೆ. ಅಕಸ್ಮಾತಾಗಿ ಗೌರ್ನಮೆಂಟ್ ಹಾಸ್ಪಿಟಲ್ಸ್ ಇದ್ದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಎಕ್ಸಾಮ್ಷನ್ಸ್ಗಳು ಸಿಗಲ್ಲ. ಬಿಕಾಸ್ ಆಲ್ ದ ಟ್ರೀಟ್ಮೆಂಟ್ ಇನ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಈಸ್ ಫ್ರೀ ಆಗಿರೋದ್ರಿಂದ ಸಿಗಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಇದ್ದಾಗ ಮಾತ್ರ ಏನು ಮಾಡಬೇಕು, ಇಲ್ಲಿ ಅಮೌಂಟು ತೊಗೋಬೇಕು. ಇಫ್ ಇನ್ ಕೇಸ್ ಪ್ರೈವೇಟ್ ಹಾಸ್ಪಿಟಲ್ದಾಗ 30,000 ಕೊಟ್ಟಿದ್ದರು, ಸೊ ಲೆಸ್ ಎಕ್ಸಾಮ್ಟು 15,000, ಬಂದಿರೋ ಬ್ಯಾಲೆನ್ಸ್ 15,000 ಹೊರಗಡೆ ಹಾಕಬೇಕು. ಸೊ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಟ್ ಎಜುಕೇಷನ್ ಎಕ್ಸ್ಪೆನ್ಸಸ್. ಕಂಪನಿ ಓನ್ ಸ್ಕೂಲ್ ಎಕ್ಸ್ಪೆನ್ಸಸ್. ನೋಡಿಪ್ಪ, ಕಂಪನಿದು ಸ್ವಂತ ಸ್ಕೂಲ್ ಇತ್ತಪ್ಪ ಅಂತಂದ್ರಿಗಿನ ಎಕ್ಸಾಮ್ಟ್ ಅಪ್ ಟು 1,000 rupees ಪರ್ ಮಂತ್ ಪರ್ ಚೈಲ್ಡ್. ಹೌದಾ, ಇದು ಎಲ್ಲಿ ತನಕ ಅಂದ್ರೆಗಿನ 1,000 rupees ಪರ್ ಮಂತ್ ಪರ್ ಚೈಲ್ಡಿಗೆ ಇರ್ತದೆ. ನಂಬರ್ ಆಫ್ ಚಿಲ್ಡ್ರನ್ಸ್ ನಾಟ್ ರೆಸ್ಟ್ರಿಕ್ಷನ್. ಇಲ್ಲಿ ಎಷ್ಟು ಮಕ್ಕಳು ಇರ್ತಾರೆ ಅಂತ ಅನ್ನೋದು ರೆಸ್ಟ್ರಿಕ್ಷನ್ಸ್ ಇರಲ್ಲ. ಎಲ್ಲಿ ಅಂದರೆ ಓನ್ಲಿ ಎಜುಕೇಷನ್ ಅಲಯನ್ಸಸ್ ಆ್ಯಂಡ್ ದ ಹಾಸ್ಟೆಲ್ ಅಲಯನ್ಸಸ್ಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ. ಇದು ಎಜುಕೇಷನ್ ಎಕ್ಸ್ಪೆನ್ಸಸ್ ಅವ್ರು ಹೇಳ್ತಾ ಇರೋದು. ಅಲ್ಲಿ ಅಲಯನ್ಸಸ್ ಕೊಟ್ಟಿರ್ತಾರೆ. ದೇರ್ ಇಸ್ ಎ ಲಾಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ದ ಅಲಯನ್ಸಸ್. ಇದು ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಂಗೆ ಕಂಪನಿದು ಸ್ವಂತ ಸ್ಕೂಲ್ ಇದ್ದರೆ ಇಲ್ಲಿ 100 rupees ಪರ್ ಮಂತ್ ಪರ್ ಚೈಲ್ಡ್. ನಂಬರ್ ಆಫ್ ಚಿಲ್ಡ್ರನ್ಸ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಲ್ಲಿ ಕೇವಲ 2 ಮಕ್ಕಳಿಗೆ ಮಾತ್ರನೇ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ಸ್ಗಳಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇದನ್ನೇನು ಮಾಡಬೇಕು, ಡೈರೆಕ್ಟಾಗಿ ಔಟ್ರ್ ಕಾಲಮ್ಗೆ ತೊಗೋಬೇಕು. ನೆಕ್ಸ್ಟ್, ಎಂಪ್ಲಾಯೀಸ್ ಚಿಲ್ಡ್ರನ್ಸ್ ಸ್ಟಡಿಂಗ್ ಇನ್ ಡಿಫ್ರೆಂಟ್ ಸ್ಕೂಲ್ ಬಟ್ ದ ಕಂಪನಿ ಪೇಡ್ ಎಜುಕೇಷನ್ ಎಕ್ಸ್ಪೆನ್ಸಸ್. ನೋಡಿ, ಇದು ಫುಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾಕಂದರೆ ಕಂಪ್ನಿ ಸ್ಕೂಲ್ ಇದ್ದಿಲ್ಲಪ್ಪ ಅಂದರೆ ಏನು, ಮಕ್ಕಳು ಹೊರಗಡೆ ಓದ್ತಾ ಇದ್ದಾರೆ ಅಂತಂದರೆ ವಾಟ್ ಎವರ್ ಆಲ್ ದ ಎಕ್ಸ್ಪೆನ್ಸಸ್ ಈಸ್ ಗೋಯಿಂಗ್ ಟು ಬಿ ಪೇಡ್ ಬೈ ದ ಕಂಪನಿ. ಅದೇ ಹೇಳ್ತಾರೆ ಸ್ಕೂಲ್ ಬಟ್ ದ ಕಂಪನಿ ಪೇಡ್ ಎಜುಕೇಷನ್ ಎಕ್ಸ್ಪೆನ್ಸಸ್. ಎಲ್ಲ ಎಜುಕೇಷನ್ ಎಕ್ಸ್ಪೆನ್ಸಸ್ಸನ್ನು ಕೂಡ ನಾವು ಕಂಪನಿ ಕೊಟ್ಟರೆ ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಸೊ ದಟ್ ವಾಟ್ ಎವರ್ ದ ಅಮೌಂಟ್ ದೇ ಹ್ಯಾವ್ ವಿಲ್ ಪ್ರೊವೈಡ್, ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್, ಗಿಫ್ಟ್ ಗಿವನ್ ಟು ದ ಎಂಪ್ಲಾಯಿ. ನೋಡಿಪ್ಪ, ಈಗ ಓನರ್ ಏನು ಮಾಡ್ತಾನೆ, ಅವರ ಎಂಪ್ಲಾಯಿಗೆ ಗಿಫ್ಟನ್ನು ಕೊಟ್ಟರೆಗಿನ ಅಪ್ ಟು 5,000 rupees ಎಕ್ಸಾಮ್ಟ್. ಇಫ್ ಇನ್ ಕೇಸ್ 5,500 ಕೊಟ್ಟದ್ದು ಹೋಲ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಟ್ಯಾಕ್ಸಬಲ್. ಸೊ ದಟ್ ಇದನ್ನ ಏನು ಮಾಡಬೇಕು, ಇಲ್ಲಿ ತೊಗೋಬೇಕು. ಓಕೆ, ಜಾಸ್ತಿ ಇದ್ದರೆ ತೊಗೋಬೇಕು, ಇಲ್ಲಾಂದ್ರೆಗಿನ ಕಡಿಮೆ ಇದ್ರೆಗಿನ ತೊಗೊಳಕ್ಕೆ ಹೋಗಬಾರ್ದು. ಸೊ ಅಷ್ಟು ಟೋಟಲ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಗ್ರಾಸ್ ಸ್ಯಾಲ್ರಿ. ಸೊ ನಮಗೇನು ಸಿಗುತ್ತೆ, ಎಲ್ಲದು ಟೋಟಲ್ ಮಾಡಿದರೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ನೆಕ್ಸ್ಟ್, ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಪ್ರಕಾರ ಬರ್ತೀವಿ. ಅದರಲ್ಲಿ ಎಂಟರ್ಟೈನ್ಮೆಂಟ್ ಅಲಯನ್ಸಸ್ ಫಾರ್ ಗೌರ್ನಮೆಂಟ್ ಎಂಪ್ಲಾಯೀಸ್. ಈ ಎಂಟರ್ಟೈನ್ಮೆಂಟ್ ಅಲಯನ್ಸಸ್ ಯಾರಿಗಿರುತ್ತೆ ಅಂದರೆ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಮಾತ್ರ ಅಲಯನ್ಸಸ್ ಇರ್ತದೆ. ಸೊ ಇದು ಯಾವ ರೀತಿ ಇರುತ್ತೆ ನೋಡೋಣ. ಓಕೆ, ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಲಯನ್ಸಸ್ ರಿಸೀವ್ಡ್. ಸೊ ಆ್ಯಕ್ಚುಯಲ್ ಎಷ್ಟು ರಿಸೀವ್ ಮಾಡ್ಕೊಂಡಿರ್ತಾರೆ ಅದನ್ನು ಮಿಡಲ್ ಕಾಲಮ್ಗೆ ಹಾಕ್ರಿ ಅಥವಾ ಫಸ್ಟ್ ಕಾಲಮಲ್ಲಿ ಹಾಕ್ರಿ. ಮ್ಯಾಕ್ಸಿಮಮ್ ಅಮೌಂಟ್ ಇವ್ರಿಗೆ ಇರ್ತಕ್ಕಂಥದ್ದು ಓನ್ಲಿ 5,000 rupees.
ಫಾರ್ ದ ಗೌರ್ನಮೆಂಟ್ ಎಂಪ್ಲಾಯೀಸ್ಗಳಿಗೆ ಇರ್ತಕ್ಕಂಥದ್ದು ಎಷ್ಟು ಅಂದರೆ 5,000 ರೂಪಾಯಿಗಳು ಮಾತ್ರ ಇರ್ತದೆ. ಇದನ್ನು ಕೆಲವು ಕಡೆಗೆ 1/5 ಮಾಡ್ತಾರೆ, ಇನ್ನು ಕೆಲವು ಕಡೆಗೆ 20/100 ಅಂತಾರೆ. 1/5 ಆಫ್ ದ ಬೇಸಿಕ್ ಸ್ಯಾಲ್ರಿ ಮಾಡಬೇಕು. ಇದಕ್ಕೆ ಬೇಸಿಕ್ ಪೇ ಅಂದ್ರೆಗಿನ ಇಟ್ ಇನ್ಕ್ಲೂಡ್ಸ್ ಓನ್ಲಿ ದ ಬೇಸಿಕ್ ಪೇ ಅಷ್ಟೇ, ಹೌದಾ, ನಾಟ್ ಎನಿ ಅದರ್ ಪರ್ಟಿಕ್ಯುಲರ್ಸ್. ಯಾವುದೇ ಬೇರೆ ಪರ್ಟಿಕ್ಯುಲರ್ಸ್ಗಳು ಏನಾಗಿರಲ್ಲ ಇದರಲ್ಲಿ ಅಡಾಪ್ಟ್ ಇರೋದಿಲ್ಲ. ಸೊ ಬೇಸಿಕ್ ಪೇ ಮಾತ್ರ ಏನು ಮಾಡಬೇಕು, ಇಲ್ಲಿ ನೀವು ಹಾಕ್ಕೋಬೇಕು. ವಿಚ್ ಎವರ್ ಈಸ್ ಲೆಸ್ ಈಸ್ ಅಲೌಡ್. ಇದು ಇವಿಷ್ಟರಲ್ಲಿ ಯಾವ್ದು ಲೆಸ್ ಇರ್ತದೋ ಸೊ ಅದನ್ನೇನು ಮಾಡಬೇಕು, ಹೊರಗಡೆ ತೊಗೋಬೇಕು. ಅದೇ ರೀತಿಯಾಗಿ ಪ್ರೊಫೆಷನ್ ಟ್ಯಾಕ್ಸ್, ಓಕೆ, ಪ್ರೊಫೆಷನ್ ಟ್ಯಾಕ್ಸ್ ಇರುತ್ತೆ, ಅದನ್ನೇನು ಮಾಡಬೇಕು, ತೊಗೋಬೇಕು. ಅದರ ಜೊತೆಗೆ ಇನ್ನೂ ಒಂದು ಇನ್ಫಾರ್ಮೇಷನ್ ಇರ್ತದಪ್ಪ, ಯಾವುದಪ್ಪ ಅಂದ್ರೆಗಿನ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರ್ತದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 50,000 ತನಕ ಇರ್ತದೆ. ಸಾರಿ, ಸಿ ಹಿಯರ್ ಯು ಕ್ಯಾನ್ ಸಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು 50,000, 50,000 ತನಕ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇರ್ತದೆ. ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಲೆಸ್ ಮಾಡಬೇಕು. ನಂಬರ್ 1 PT ಅಂದರೆ ಪ್ರೊಫೆಷನ್ ಟ್ಯಾಕ್ಸು. ಅದೇ ರೀತಿಯಾಗಿ ಗೌರ್ಮೆಂಟ್ ಎಂಪ್ಲಾಯಿ ಕೊಟ್ಟಿದ್ದರೆ, ಇದು ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ, ಗೌರ್ಮೆಂಟ್ ಎಂಪ್ಲಾಯಿ ಕೊಟ್ಟರೆ ಮಾತ್ರನೇ ತೊಗೋಬೇಕು. ಸೊ ಇಲ್ಲಾಂದರೆ ಗ್ರಾಸ್ ಸ್ಯಾಲ್ರಿಯಲ್ಲಿ ಏನೇನು ಲೆಸ್ ಮಾಡಬೇಕು, ನಂಬರ್ 1 PT, ದಟ್ ಈಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 3. ಅದಾದ ನಂತರ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 1 ಪ್ರಕಾರ, ಇದು 16 ಸಬ್ಸೆಕ್ಷನ್ 1 ಪ್ರಕಾರ ಎಷ್ಟಂದರೆ 50,000. ಸೊ ಇದನ್ನೆಲ್ಲ ಬರಿತಾ ಇದ್ದೀನಿ, 50,000 ಅದೇ ರೀತಿಯಾಗಿ PT ಏನು ಕೊಟ್ಟಿರ್ತಾರೆ ಎರಡನ್ನು ಲೆಸ್ ಮಾಡಿದ್ರಿಗಿನ ಯು ವಿಲ್ ಗೆಟ್ ದ ಇನ್ಕಮ್ ಫ್ರಮ್ ಸ್ಯಾಲ್ರಿ. ಸೊ ಇಷ್ಟು ಬೇಸಿಕ್ ಥಿಂಗ್ಸ್ ಆಯಿತು. ಬೇಸಿಕ್ ಥಿಂಗ್ಸ್ಗಳ ಜೊತೆಗೆ ಇನ್ನು ಕ್ಯಾಲ್ಕುಲೇಷನ್ಸ್ಗಳ ಅಡ್ಜಸ್ಟ್ಮೆಂಟ್ ಇದೆ. ಸೊ ಆ ಕ್ಯಾಲ್ಕುಲೇಷನ್ ಅಡ್ಜಸ್ಟ್ಮೆಂಟ್ಗಳು ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ಕೂಡ ನೀವೇನು ಮಾಡಿದಿರಿ, ಥಿಯರಿ ಪಾರ್ಟನ್ನು ಗ್ಲ್ಯಾನ್ಸ್ ಔಟ್ ಮಾಡಿದಿರಿ. ಸೊ ನಾವು ಇವಾಗ ಥಿಯರಿ ಪಾರ್ಟ್ ಒಳಗಡೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳಿದ್ದಾವೆ ರಿಗಾರ್ಡಿಂಗ್ ಟು ದ ಸ್ಯಾಲ್ರಿ. ಸೊ ಇಲ್ಲಿ ಬಿಗ್ ಸಿಟಿ ಆರ್ ಎಫ್ ಎಗೆ ಬಿಗ್ ಸಿಟಿ ಅಂತಂತ ಹೇಳಿದರೆ, ನಾನು ಆವಾಗಲೇ ನಿಮಗೆ ಹೇಳಿದ್ದೆ RFA ಕ್ಯಾಲ್ಕುಲೇಷನ್ಸ್ಗಳಲ್ಲಿ ಬಿಗ್ ಸಿಟಿ ಅಂತ ಹೇಳಿದರೆ, ಬಿಗ್ ಸಿಟಿಗೆ ನಾನು ಆವಾಗಲೇ ಹೇಳಿದೆ, ಬಿಗ್ ಸಿಟಿಗೆ 25 lakh rupees, 25 lakh ಪೀಪಲ್ ಅಂದರೆ ಪಾಪ್ಯುಲೇಷನ್ ಎಷ್ಟಿರಬೇಕು, 25 lakh ಮೋರ್ ದೆನ್ ಇರಬೇಕು. ಸೊ ನೋಡಿ, ನಿಮಗೆ ಮೋರ್ ದೆನ್ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಅವ್ರು ಯಾವ ರೀತಿ ಕೊಡ್ತಾರೆ ಏನು ಹೇಳಕ್ಕೆ ಹೋಗಲ್ಲ. ಕೆಲವೊಂದು ಸಾರಿ ಏನು ಹೇಳಿದ್ರೆ, ವೆನ್ ದೇರ್ ಈಸ್ ಎನ್ ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಷನ್ ಯು ನೀಡ್ ಟು ಟೇಕ್ ದ ಬಿಗ್ ಸಿಟೀಸ್. ಓಕೆ, ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಷನ್ಸ್ಗಳು ಇದ್ದಾಗ ಯು ನೀಡ್ ಟು ಟೇಕ್ ಫಾರ್ ದ ಕ್ಯಾಲ್ಕುಲೇಷನ್ಸ್. RFAಗೆ ಸಂಬಂಧಪಟ್ಟಂಗೆ ಯು ನೀಡ್ ಟು ಟೇಕ್ ದ ಬಿಗ್ ಸಿಟಿ. ಸೊ ಬಿಗ್ ಸಿಟಿ ಅಂದ್ರೆಗಿನ ಮೋರ್ ದೆನ್ 25 lakh ಪಾಪ್ಯುಲೇಷನ್ ಇರಬೇಕು. ಅದೇ ರೀತಿಯಾಗಿ ಮೀಡಿಯಮ್ ಸಿಟಿ ಅಂತಂತ ಹೇಳಂದ್ರೆಗಿನ ಮೀಡಿಯಮ್ ಸಿಟಿಗೆ ಇಲ್ಲಿ ಕಡಿಮೆ ಇರಬೇಕು, ಅಂದರೆ ಲೆಸ್ ದೆನ್ 25 lakh. ಅದೇ ರೀತಿಯಾಗಿ ಮೋರ್ ದೆನ್ 10 lakh. ಹೌದಾ, ನೋಡಿ, ಮೀಡಿಯಮ್ ಸಿಟಿಗೆ ಲೆಸ್ ದೆನ್ 25 lakh, ಮೋರ್ ದೆನ್ 10 lakh. ಅದೇ ರೀತಿಯಾಗಿ ಸ್ಮಾಲ್ ಸಿಟಿಗೆ ಲೆಸ್ ದೆನ್ 10 lakh, 10 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಇದಕ್ಕೆ ವಿ ಹ್ಯಾವ್ ಬೀನ್ ಫಿಕ್ಸ್ ದ ಪರ್ಸಂಟೇಜಸ್. ಓಕೆ, ಇದಕ್ಕೂ ಕೂಡ ಏನಾಗಿದೆ, ಪರ್ಸಂಟೇಜ್ ಮೋರ್ ದೆನ್ ಇದ್ರೆಗೆ ಇದಕ್ಕೆ 15%, ಇದಕ್ಕೆ ಮೀಡಿಯಮ್ ಇದ್ದರೆ ಇದಕ್ಕೆ 10%, ಸ್ಮಾಲ್ ಸಿಟಿ ಇದ್ದರೆ ಅದಕ್ಕೆ 7.5%. ಓಕೆ, ದಿಸ್ ಈಸ್ ದ categorized cities, okay, and the percentages for the RFA calculations. RFAಗೆ ಇದಿಷ್ಟು ಕ್ಯಾಲ್ಕುಲೇಷನ್ಸ್ಗಳು ಬರ್ತವೆ. ಅದೇ ರೀತಿಯಾಗಿ ಕಾರ್ ಬಂದಿತ್ತು ನಮಗೆಲ್ಲ, ಅದು ಹೌದಾ, ಕಾರ್ ಅಡ್ಜಸ್ಟ್ಮೆಂಟಲ್ಲಿ ಹೇಳ್ತಾರೆ ಬಿಗ್ ಕಾರ್ ಅಂದರೆ ಯಾವುದು. ಬಿಗ್ ಕಾರ್ ಮೀನ್ಸ್ ಇಲ್ಲಿ ಹೇಳ್ತೀವಿ ನಾವು, ಬಿಗ್ ಕಾರು 16 HP ಜಾಸ್ತಿ ಇರಬೇಕು. 16 HP ಜಾಸ್ತಿ ಅಂದರೆ 16 ಆಗಿರ್ಬೋದು, 17, 18, 19 HP ಜಾಸ್ತಿ ಇರ್ತಕ್ಕಂಥ ಕಾರು. ಅದೇ ರೀತಿಯಾಗಿ 1600cc ಇರ್ತದೆ. 1600cc ಕ್ಯೂಬಿಕ್ ಕೆಪಾಸಿಟಿ, CC ಇನ್ ದ ಸೆನ್ಸ್ ಆಫ್ ಕ್ಯೂಬಿಕ್ ಕೆಪಾಸಿಟಿ ಇರ್ತಕ್ಕಂಥದ್ದು, ಅಥವಾ 1.6 ಲೀಟರ್ಸ್ಗಿಂತನೂ ಜಾಸ್ತಿ ಇರ್ತಕ್ಕಂಥ ಕೆಪಾಸಿಟಿ, 1.6 ಲೀಟರ್ಗಿಂತನೂ ಜಾಸ್ತಿ ಕೆಪಾಸಿಟಿ ಇರ್ತಕ್ಕಂಥ ಕಾರ್ಗೆ ನಾವು ಬಿಗ್ ಕಾರ್ ಅಂತ ಹೇಳಿ ಏನು ಮಾಡ್ತೀವಿ, ಕರಿತೀವಿ. ವಿಲ್ ಕಾಲ್ ಆ್ಯಸ್ ಬಿಗ್ ಕಾರ್ ಬಿಕಾಸ್ 16 HP, more than that 16 HP and 1600cc
ಆ್ಯಂಡ್ 1.6 ಲೀಟರ್ ಇನ್ಕ್ಲೂಡಿಂಗ್ ಇದೆಲ್ಲದು ಕೂಡ ಇರೋದಕ್ಕೆ ಏನಂತ ಕರಿತೀವಿ ನಾವು, ಇದಕ್ಕಿಂತ ಜಾಸ್ತಿ ಇರೋದಕ್ಕೆ ಏನಂತ ಕರಿತೀವಿ, ಬಿಗ್ ಕಾರ್ ಅಂತ ಕರಿತೀವಿ. ಇಷ್ಟೇ ಇದ್ರೂ ಕೂಡ ಬಿಗ್ ಕಾರ್ ಅಂತ ಕರಿತೀವಿ. ಸ್ಮಾಲ್ ಕಾರಿಗೆ ಬಂದಾಗ, when we come to the point of a small car in the sense whatever the denominations we have been provided, whatever the numerical terms we have been provided here, so ಇವೆಲ್ಲದಕ್ಕಿಂತನೂ ಕಡಿಮೆ ಇದ್ದಾಗ, ಅಂದರೆ ಲೆಸ್ ದೆನ್ ದ 16 HP, ಲೆಸ್ ದೆನ್ ದ 1600 CC, ಲೆಸ್ ದೆನ್ ದ 1.6 ಲೀಟರ್ಸ್. ಸೊ ಇವಿಷ್ಟು ಇದ್ದಾಗ ಇದನ್ನೇನಂತ ಕರಿತೀವಿ ನಾವು, ಲೆಸ್ ದೆನ್ ಅಂತಂತ ಹೇಳಿ ಕರೆದ್ರೆ ಇದಕ್ಕೆ ನಾವು ಸ್ಮಾಲ್. ಓಕೆ, ಸೊ ಲೆಸ್ ದೆನ್ ಅಂತಂತ ಹೇಳಂದ್ರಿಗಿನ ಇಲ್ಲಿ ನಮಗೆ 16 ಅಂದರೆ 15, 14, 13 ಸೊ ಆನ್. ಸೊ ಹೆಚ್ ಪಿಸ್ಗಳಿದ್ದ ಕಾರಿಂದ ಹೆಚ್ ಪಿ ಇತ್ತಪ್ಪ ಅಂತಂತೇಳಂದ್ರಿಗಿನ ಇಲ್ಲಿ 1600, 1500, 1400 ಸೊ ಆನ್. ಸೊ 1.6 ಲೀಟರ್ ಇದೆ, ಇದಕ್ಕಿಂತ ಕಡಿಮೆ ಇದ್ದರೆ 1.4, 1.2 ಲೀಟರ್ಸ್ ಈ ರೀತಿ ಇದ್ದಾಗ ಏನಂತ ಕರಿತೀವಿ, ಇದನ್ನು ಸ್ಮಾಲ್ ಕಾರ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಸ್ಮಾಲ್ ಕಾರ್ಗೆ ಎಂಪ್ಲಾಯಿ ಕೊಟ್ಟರೆ ದುಡ್ಡು. ಓಕೆ, ಇಲ್ಲಿ ಎಂಪ್ಲಾಯರ್ ಕೊಟ್ಟರೆ 2400, ಇಲ್ಲಿ ಎಂಪ್ಲಾಯರ್ ಕೊಟ್ಟರೆ ಸ್ಮಾಲ್ ಕಾರಿಗೆ ಎಷ್ಟಿರುತ್ತೆ, ಸ್ಮಾಲ್ ಕಾರಿಗೆ ಹೇಳ್ತೀರಾ, ಎಂಪ್ಲಾಯರ್ ಕೊಟ್ಟರೆ ಇಲ್ಲಿ 1800. ಹೌದಾ, ನೋಡಿ 1800 rupees ಫಾರ್ ದ ಸ್ಮಾಲ್ ಕಾರ್. ಇಫ್ ಎಂಪ್ಲಾಯರ್ ಪೇಡ್ ಮಾಡಿದರೆ, ಎಂಪ್ಲಾಯಿ ಪೇಡ್ ಮಾಡಿದರೆ ಎಷ್ಟಿದೆ, 900 rupees ಪರ್ ಮಂತ್. ಓಕೆ, ಬಿಗ್ ಕಾರಿಗೆ 900. ಫಾರ್ ದ ಸ್ಮಾಲ್ ಕಾರಿಗೆ ಎಷ್ಟಿದೆ, 600 rupees. ಓಕೆ, ದ ಡ್ರೈವರ್ ಸ್ಯಾಲ್ರಿ ಈಸ್ ಫಿಕ್ಸ್. ಡ್ರೈವರ್ ಎಷ್ಟಪ್ಪ ಅಂದರೆ ಡ್ರೈವರ್ ಸ್ಯಾಲ್ರಿ ಈಸ್ 900 rupees. ಓಕೆ, ಡ್ರೈವರ್ ಸ್ಯಾಲ್ರಿ ಈಸ್ ಫಿಕ್ಸ್ ಫಾರ್ ದ ಬೋತ್ ಸ್ಮಾಲ್ ಆ್ಯಂಡ್ ದ ಬಿಗ್ ಕಾರ್ಗೆ 900 rupees. ದಿಸ್ ಈಸ್ ವಾಟ್ ದ ಒನ್ ಆಫ್ ದ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಕ್ಯಾಲ್ಕುಲೇಷನ್ ಆಫ್. ಸೊ ಬಿಗ್ ಸಿಟಿ ಅಂದರೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಬಿಗ್ ಸಿಟಿ ಇನ್ ದ ಸೆನ್ಸ್ ಆಫ್ ಬಿಗ್ ಸಿಟಿ ನಾನು ಆವಾಗಲೇ ಹೇಳಿದೆ. ಒಂದು ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ. ಓಕೆ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಡೆಲ್ಲಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಫಾರ್ ದ HRA ಪರ್ಪಸ್ಗೆ. ನೆನಪಿರಲಿ, ಕೀಪ್ ಇಟ್ ಇನ್ ಯುವರ್ ಮೈಂಡ್ ಫಾರ್ ದ HRA ಪರ್ಪಸ್. ಓಕೆ, ನಾಟ್ ಇನ್ ಅದರ್ ದೆನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ HRA ಪರ್ಪಸ್. HRA ಪರ್ಪಸ್ಗೆ ಸಿಟೀಸ್ಗಳು ಕ್ಯಾಲ್ಕುಲೇಷನ್ಸ್ ಇದಿಷ್ಟು. ನೆಕ್ಸ್ಟ್, ಕ್ಯಾಲ್ಕುಲೇಷನ್ ಆಫ್ ಸ್ಯಾಲರಿ ಫಾರ್ ರೆಂಟ್ ಫ್ರೀ ಅಕೊಮಡೇಷನ್. ಆರ್ ಎಫ್ ಎಗೆ ಸ್ಯಾಲ್ರಿ ಮಾಡಬೇಕು ಅಂದ್ರಿಗಿನ ಯಾವ್ಯಾವುದನ್ನು ತೊಗೋಬೇಕು ಅಂತಕ್ಕಂಥದ್ದು. ಓಕೆ, ಯಾವ್ಯಾವುದನ್ನು ತೊಗೋಬೇಕು ಆರ್ ಎಫ್ ಎ ಕ್ಯಾಲ್ಕುಲೇಷನ್ಸ್ಗೆ, ಎವ್ರಿಥಿಂಗ್ ವಿ ನೀಡ್ ಟು ಟೇಕ್. ನಂಬರ್ 1, ಬೇಸಿಕ್ ಸ್ಯಾಲ್ರಿಯನ್ನು ಏನು ಮಾಡಬೇಕು, ತೊಗೋಬೇಕು. ಓಕೆ, ವ್ಯಾಲ್ಯೂ ಆಫ್ ಆರ್ ಎಫ್ ಎನ ಕಂಡುಹಿಡಬೇಕು ಅಥವಾ ಸ್ಯಾಲ್ರಿ ಫಾರ್ ಆರ್ ಎಫ್ ಎ ಕಂಡುಹಿಡಿಬೇಕು ಅಂತಂತ ಹೇಳಂದರೆ ನಂಬರ್ 1 ಬೇಸಿಕ್ ಸ್ಯಾಲ್ರಿ. ಎರಡನೇದು ಡಿ ಎ. ಇಟ್ ಶುಡ್ ಬಿ ಕಂಪಲ್ಸರಿ ವಿತಿನ್ ದ ರಿಟೈರ್ಮೆಂಟ್ ಬೆನಿಫಿಟ್. ನೋಡಿ, ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗೋ ಆಗಿದ್ದರೆ ಮಾತ್ರ ತೊಗೋಬೇಕು. ಸಮ್ಟೈಮ್ಸ್ ಹಿ ವಿಲ್ ಸೇ ರಿಟೈರ್ಮೆಂಟ್ ಬೆನಿಫಿಟ್, ಸಮ್ಟೈಮ್ಸ್ ಹಿ ವಿಲ್ ಸೇ ಪೆನ್ಷನ್ ಬೆನಿಫಿಟ್. ಓಕೆ, ಪೆನ್ಷನ್ ಬೆನಿಫಿಟ್ ಅಂತೇಳಿ ಇನ್ನು ಕೆಲವೊಂದು ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾನೆ. ಯಾವುದೇ ವರ್ಡ್ಸ್ಗಳಿದೆ ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟ್ರ್ ಆಗೋಂಗಿದ್ರೆ ಮಾತ್ರ ಏನು ಮಾಡಬೇಕು, ಇಲ್ಲಿ ನಾವು ಡಿ ಎಯನ್ನು ತೊಗೋಬೇಕು. ಡಿ ಎ ತೊಗೊಂಡ್ವಿ. ಅದಾದ ನಂತರ ಮೂರನೇದು ಬೋನಸ್ ಆದ ನಂತರ ಆಮೇಲೆ ಕಮಿಷನ್ನು. ಇಫ್ ಇನ್ ಕೇಸ್ ಕಮಿಷನ್ ಕೊಟ್ಟರು ತೊಗೋಬೇಕು. ಅದಾದ ನಂತರ ಆಲ್ ದ ಅಲವೆನ್ಸಸ್ಗಳನ್ನು ತೊಗೋಬೇಕು. ಓಕೆ, ದ ಟ್ಯಾಕ್ಸಬಲ್ ಅಲವೆನ್ಸಸ್ಗಳೇನಿದ್ದಾವೆ, ಆಲ್ ದ ಟ್ಯಾಕ್ಸಬಲ್ ಅಲವೆನ್ಸಸ್ಗಳನ್ನು ತೊಗೊಂಡ್ಬಿಟ್ಟು ಟೋಟಲ್ ಮಾಡಿದಾಗ ನಮಗೇನು ಸಿಗುತ್ತೆ, ಸ್ಯಾಲರಿ ಸಿಗುತ್ತೆ. ಸ್ಯಾಲ್ರಿ ಫಾರ್ ಆರ್ ಎಫ್ ಎ ಅಂತ ಹೇಳಿ ಇವಿಷ್ಟನ್ನು ಟೋಟಲ್ ಮಾಡಿಬಿಟ್ಟು ನಾವು ಅಮೌಂಟನ್ನು ಹಾಕ್ಕೋಬೇಕು. ದಿಸ್ ಈಸ್ ವಾಟ್ ದ ಸ್ಯಾಲರಿ ಫಾರ್ ಆರ್ ಎಫ್ ಎ. ಸೊ ಅದೇ ರೀತಿಯಾಗಿ ಇಲ್ಲಿ HRA ಆ್ಯಂಡ್ RPFಗೂ ಕೂಡ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು. HRA ಆ್ಯಂಡ್ RPFಗೆ ಆಲ್ರೆಡಿ ನೀವು HRAಲಿ ಕಲ್ತಿರ್ತೀರ. HRA ಆ್ಯಂಡ್ RPF, ಹೌಸ್ ರೆಂಟ್ ಅಲವೆನ್ಸಸ್ ಆ್ಯಂಡ್ RPF, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ. ಓಕೆಪ್ಪ, ನೋಡಿ ಇಲ್ಲಿ ಬೇಸಿಕ್ ಸ್ಯಾಲರಿ ಇಲ್ಲಿ ಕೂಡ ತೊಗೋಬೇಕು. ಅದಾದ ನಂತರ ಡಿ ಎ ನಾನು ಆವಾಗಲೇ ಹೇಳಿದೆ, ಮಸ್ಟ್ ಆ್ಯಂಡ್ ಶುಡ್ RB. ಕೀಪ್ ಇಟ್ ಇನ್ ಅವರ್ ಮೈಂಡ್. RB ಮೀನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಕಂಪಲ್ಸರಿ ಇರಲೇಬೇಕು.
ಎಂಟರ್ ಇದ್ದರೆ ಮಾತ್ರ ತೊಗೋಬೇಕು, ಇಲ್ಲಿದ್ರೆ ತೊಗೋಬೇಕು. ಥರ್ಡ್ ಒನ್ ಕಮಿಷನ್. ಕಮಿಷನ್ ಈಸ್ ಬೇಸ್ಡ್ ಆನ್ ದ ಟರ್ನ್ ಓವರ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಕಮಿಷನ್ ಕೊಡ್ತಾರೆ. ಇದ್ದರೆ ತೊಗೋಬೇಕು, ಇಲ್ಲದೇ ಇದ್ದರೆ ತೊಗೋಬೇಕು. ಟರ್ನ್ ಓವರ್ ಅದು ಸೇಲ್ಸ್ ಮೇಲೆ ಕೊಡ್ತಾರೆ. ಸೊ ಟೋಟಲ್ ಇವು ಮೂರೇ ಬರ್ತಕ್ಕಂಥದ್ದು HRA ಆ್ಯಂಡ್ RPF ಕ್ಯಾಲ್ಕುಲೇಷನ್ಸ್ಗೆ ಇವು ಮೂರೇ ಬರ್ತಕ್ಕಂಥದ್ದು. ಇವು ಮೂರನ್ನು ಏನು ಮಾಡ್ಬೇಕು ನಾವು ಕನ್ಸಿಡ್ರೇಷನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೊ ಸಮ್ಟೈಮ್ಸ್ ಇಲ್ಲಿ RPF ಕೊಡಬೇಕಾದ ಸಂದರ್ಭದಲ್ಲಿ ಬಿಫೋರ್ ಗಿವಿಂಗ್ ಟು ದ RPF ಆ್ಯಸ್ ಕಮ್ ಟು ದ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಿಗೆ ಬಂದಾಗ ಇಲ್ಲಿ ಇನ್ಫಾರ್ಮೇಷನ್ಸ್ಗಳು ಸಮ್ಟೈಮ್ಸ್ ಏನು ಮಾಡಿರ್ತಾರೆ ಅಂತಂತ ಹೇಳಿದ್ರಿಗಿನ ದೇ ಮೇ ಪ್ರೊವೈಡ್ ದ RPF ಅಂತಂತೇಳಿ ಕೊಟ್ಟಿದ್ರೆ ವಿ ಶುಡ್ ನಾಟ್ ಬಿನ್ ಕನ್ಸಿಡರ್ ದಟ್. ಓಕೆ, RPF ಯಾವತ್ತಿಗೂ ಕೂಡ ಕನ್ಸಿಡರೇಷನಿಗೆ ಬರಲ್ಲ. ಓಕೆ, RPF ಯಾವತ್ತಿಗೂ ಕೂಡ RPF ಈಸ್ ನಾಟ್ ಗೋಯಿಂಗ್ ಟು ಬಿ ಕನ್ಸಿಡರ್. ಇಟ್ ಈಸ್ ಎನ್ ಎಕ್ಸಾಮ್ಟೆಡ್. ಓಕೆ, ಓನ್ಲಿ ದ RPF ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಮಾತ್ರ ಏನಾಗುತ್ತೆ ಕನ್ಸಿಡರೇಷನಿಗೆ ಬರುತ್ತೆ. ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇನ್ನು RPF ಅಲ್ಲಿ ಯಾವಾಗಾದರೂ ಹಿಸ್ ಓನ್ ಕಾಂಟ್ರಿಬ್ಯೂಷನ್ಸ್ಗಳಿದ್ದರೆ ವಿ ಶುಡ್ ನಾಟ್ ಟು ಟೇಕನ್ ಇನ್ ಟು ಕನ್ಸಿಡರೇಷನ್. ಹಿಸ್ ಆ್ಯಂಡ್ ಓನ್ ಅಂತಂತ ಹೇಳಿದಾಗ ಇಲ್ಲಿ ಏನಾಗಿರುತ್ತೆ, ಎಂಪ್ಲಾಯೀಸು ಆಗಿರ್ತದೆ. ಓಕೆಪ್ಪ, ನೆನ್ಪಿಟ್ಕೊಳ್ಳಿ. ಹಿಸ್ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿದ್ರು ಕೂಡ ಇದನ್ನು ಯಾರಾಗಿರ್ಬೇಕು ಪೇಡ್ ಮಾಡಿರಬೇಕು, ಎಂಪ್ಲಾಯರ್ ಪೇಡ್ ಮಾಡಬೇಕು. ಎನಿಥಿಂಗ್ ಶುಡ್ ಬಿ ಪೇಡ್ ಬೈ ದ RPF ಶುಡ್ ಬಿ ಪೇಡ್ ಬೈ ದ ಎಂಪ್ಲಾಯರ್. ದೆನ್ ಓನ್ಲಿ ವಿ ಶುಡ್ ಬಿ ಟೇಕನ್ ಇನ್ ಟು ದ ಕನ್ಸಿಡರೇಷನ್. ಇದು ಕನ್ಸಿಡರೇಷನ್ ತೊಗೋಬೇಕು. ನೆಕ್ಸ್ಟ್ ಆ್ಯಂಡ್ ಒನ್ ಮೋರ್ ಥಿಂಗ್ ಫಾರ್ ಎಂಟರ್ಟೈನ್ಮೆಂಟ್ ಅಲಯನ್ಸಸ್ಸಿಗೆ ಬಂದಾಗ ಇಲ್ಲಿ ನಿಮಗೆ ಎಕ್ಸಾಮ್ಗಳಲ್ಲಿ ಎಷ್ಟೋ ಕೊಟ್ಟಿರ್ತಾರೆ, 1000 5,000 ಸ್ಪೆಂಟು, ದಿಸ್ ಮಚ್ ಈಸ್ ನಾಟ್ ಸ್ಪೆಂಟು. ಸೊ ಇವುಗಳನ್ನು ಯಾವುದೂ ಕೂಡ ಕನ್ಸಿಡರ್ ತೊಗೊಳಕ್ಕೆ ಹೋಗ್ಬಾರ್ದು. ಸೊ ಹಿಯರ್ ಫಾರ್ ಎಂಟರ್ಟೈನ್ಮೆಂಟ್ ಅಲಯನ್ಸಸ್ ಇಫ್ ಅಮೌಂಟ್ ಸ್ಪೆಂಟ್ ಈಸ್ ಗಿವನ್ ಇಟ್ ಈಸ್ ನಾಟ್ ಕನ್ಸಿಡರ್. ಇಲ್ಲಿ ಸ್ಪೆಂಟ್ ಮಾಡಿದ್ರು, ಸೊ 5,000 ಟೋಟಲ್ ಕೊಟ್ಟಿರ್ತಾರೆ, ಇದರಲ್ಲಿ ಹಿ ಹ್ಯಾಸ್ ಬೀನ್ ಸ್ಪೆಂಟ್ ಓನ್ಲಿ 4,000 ಅಂತಂತ ಹೇಳಿದ್ರೆ ಇವಾಗ 4,000 ನಾಟ್ ಕನ್ಸಿಡರ್ ಮಾಡೋದು. ಇದು 5,000 ರೂಪೀಸ್ನ ಏನು ಮಾಡಬೇಕು, ವಿ ನೀಡ್ ಟು ಕನ್ಸಿಡರ್ ಇಟ್. ಓಕೆ, ವಾಟ್ ಎವರ್ ದ ಅಮೌಂಟ್ ಹಿ ಮೇ ಸ್ಪೆಂಟ್ ಇಟ್ ವಿ ಶುಡ್ ಬಿ ಕನ್ಸಿಡರ್ ಓನ್ಲಿ ದಟ್ ಅಮೌಂಟ್. ಓಕೆ, ವಾಟ್ ಎವರ್ ದೇ ಹ್ಯಾವ್ ಬೀನ್ ಪ್ರೊವೈಡೆಡ್ ಅವರು ಕೊಟ್ಟಿರೋ ಅಮೌಂಟನ್ನು ತೊಗೋಬೇಕೆ ಹೊರತು ಸ್ಪೆಂಟ್ ಮಾಡಿರೋ ಅಮೌಂಟನ್ನು ಯಾವತ್ತಿಗೂ ಕೂಡ ನಾವೇನು ಮಾಡಲ್ಲ, ಕ್ಯಾಲ್ಕುಲೇಷನ್ಸ್ಗೆ ಕರಲ್ಲ. ಇನ್ ದ ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಹೂ ಪೇಯ್ಡ್ ದ ಕಾರ್ ಎಕ್ಸ್ಪೆನ್ಸಸ್, ಇಫ್ ಸಮ್ಟೈಮ್ಸ್ ದ ಕಾರ್ ಎಕ್ಸ್ಪೆನ್ಸಸ್ಗಳನ್ನು ಯಾರು ಪೇಯ್ಡ್ ಮಾಡಿದರೆ ಕೊಡಲ್ಲ. ಕಾರ್ ಎಕ್ಸ್ಪೆನ್ಸಸ್ಗಳಿಗೆ ಹೂ ಪೇಯ್ಡ್, ಇಟ್ ಮೇ ಬಿನೇ ಎಂಪ್ಲಾಯಿ ಪೇಯ್ಡ್ ಮಾಡಿದ್ರು ಅಥವಾ ಎಂಪ್ಲಾಯರ್ ಪೇಯ್ಡ್ ಮಾಡಿದ್ನೋ, ಇದರ ಆಪ್ಷನ್ಸ್ಗಳನ್ನು ಕೊಟ್ಟಿರದೇ ಇರ್ತಕ್ಕಂತಹ ಪಕ್ಷದಲ್ಲಿ ವಿ ಶುಡ್ ಬಿ ಕನ್ಸಿಡರ್ ದಟ್ ಎಂಪ್ಲಾಯರ್ ಹ್ಯಾಸ್ ಪೇಯ್ಡ್ ಆಲ್ ದ ಎಕ್ಸ್ಪೆನ್ಸಸ್. ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಯಾರು ಪೇಯ್ಡ್ ಮಾಡಿದರೆ ಎಂಪ್ಲಾಯರೇ ಪೇಯ್ಡ್ ಮಾಡಿದ್ದಾನೆ ಅಂತ ಹೇಳಿ ಅನ್ಬೇಕು. ಅಸ್ಯೂಮ್ ಮಾಡಿಕೊಂಡು ನಾವು ಲೆಕ್ಕವನ್ನು ಮಾಡ್ಕೋಬೇಕು. ಆಮೇಲೆ ಡ್ರೈವರ್ ಸ್ಯಾಲ್ರಿ ಏನಾಗಿರುತ್ತೆ, ಫಿಕ್ಸ್ ಇರ್ತದೆ. ಇಫ್ ಡ್ರೈವರ್ ಸ್ಯಾಲ್ರಿ ಗಿವನ್ ಇನ್ ದ ಡ್ರೈವರ್ ಸ್ಯಾಲ್ರಿ ಪ್ರಾಬ್ಲಮ್ದಲ್ಲಿ ಕೊಟ್ಟರೆ ತೊಗೋಬೇಕು. ಇಫ್ ಇನ್ ಕೇಸ್ ಡ್ರೈವರ್ ಸ್ಯಾಲ್ರಿ ಕೊಡದೇ ಇದ್ರಿಗಿನ ನಾವೇನು ಮಾಡೋಕ್ಕೆ ಹೋಗ್ಬಾರ್ದು, ಡ್ರೈವರ್ ಸ್ಯಾಲ್ರಿನ ತೊಗೊಳಕ್ಕೆ ಹೋಗ್ಬಾರ್ದು. ಕ್ಯಾಲ್ಕುಲೇಷನ್ಸ್ಗೆ ಡ್ರೈವರ್ ಸ್ಯಾಲ್ರಿನ ಇಫ್ ದೇ ಹ್ಯಾವ್ ಬಿನ್ ಗಿವನ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ದ ಡ್ರೈವರ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಫಾರ್ ದ ಕಾರ್ ಮೀನ್ಸ್ ವಿ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್. ಇಫ್ ದ ಡ್ರೈವರ್ ಹ್ಯಾಸ್ ಬಿನ್ ನಾಟ್ ಕನ್ಸಿಡರ್ ಮೀನ್ಸ್ ಅಂತಂದರೆ ಅಥವಾ ಕನ್ಸಿಡರ್ ಮಾಡಬಾರ್ದು ಅಥವಾ ಕೊಟ್ಟಿಲ್ಲ, ಏನು ಇನ್ಫಾರ್ಮೇಷನ್ ಅಬ್ಸೆನ್ಸ್ ಇದೆ ಡ್ರೈವರ್ ರಿಗಾರ್ಡಿಂಗ್ ಅಂತಂದರೆ ಇವು ಯಾವುದೇ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಕನ್ಸಿಡರ್ಗೆ ತೊಗೊಳಕ್ಕೆ ಹೋಗಲ್ಲ. ದಿಸ್ ಈಸ್ ವಾಟ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಇನ್ ದ ಪ್ರಾಬ್ಲಮ್ಸ್. ಇದು ಪ್ರಾಬ್ಲಮ್ಸ್ಗಳಲ್ಲಿ ಬರ್ತಕ್ಕಂತಹ ಎಲ್ಲ ಅಡ್ಜಸ್ಟ್ಮೆಂಟ್ಗಳಿಗಿರ್ತಕ್ಕಂತಹ ಥಿಯರಿ ಪಾರ್ಟ್. ಓಕೆ, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಅಪ್ಲೋಡ್ ದ ನೆಕ್ಸ್ಟ್ ವಿಡಿಯೋ ದಟ್ ಈಸ್ ರಿಗಾರ್ಡಿಂಗ್ ಆನ್ ದ ಪ್ರಾಬ್ಲಮ್ ಬಗ್ಗೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಯು ವಿಲ್ ವಾಚ್ ಆ್ಯಂಡ್ ಲರ್ನ್ ದಿಸ್ ಆಲ್ ದ ಥಿಂಗ್ಸ್. ಇಫ್ ಯು ಲೈಕ್ ಇಟ್, share to your friends. Thank you one and all.